ಬೇಲೂರು ನಗರದ ಜೆಪಿ ನಗರ ರಸ್ತೆಯ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಹಿಂಭಾಗ ಪ್ರವಾಸಿಗರಿಗೆ ಮತ್ತು ಸಾರ್ವಜನಿಕರಿಗೊಂದು ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ಬಿರು ಬಿಸಿಲಿನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಿಸಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಕಳೆದೆರಡು ವರ್ಷಗಳ ಹಿಂದೆ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಿ ಕೆಲವೇ ತಿಂಗಳಲ್ಲಿ ಕೆಟ್ಟು ನಿಂತಿದೆ. ಈ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಬ್ಯಾಡರಕೇರಿ, ಕನಕದಾಸರ ಬೀದಿ, ದೇವಸ್ಥಾನದ ಬಲಭಾಗದ ಮತ್ತು ಎಡಭಾಗದ ರಸ್ತೆಯ ನಿವಾಸಿಗಳು, ಜೆಪಿ ನಗರ 1ನೇ ಹಾಗೂ 2ನೇ ಹಂತ, ಕುವೆಂಪು ನಗರ ಸೇರಿದಂತೆ ಬೇಲೂರು ಕೋಟೆ ನಿವಾಸಿಗಳು ಸೇರಿದಂತೆ ವಿವಿಧ ಬಡಾವಣೆ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗುತ್ತಿತ್ತು. ಆದರೆ ಸದ್ಯ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ವರ್ಷಗಳೇ ಕಳೆದಿದ್ರೂ ಸಂಬಂಧಪಟ್ಟ ಇಲಾಖೆಗಳು ಕ್ಯಾರೆ ಎನ್ನದೇ ಇರುವುದು ನಿಜಕ್ಕೂ ವಿಪರ್ಯಾಸ. ಇನ್ನು ಈ ಸಂಬಂಧ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ವೆಂಕಟೇಶ್ ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು. ಬೇಲೂರು ಚನ್ನಕೇಶವ ದೇವಸ್ಥಾನದ ಉಸ್ತುವಾರಿ ಕೊಟ್ಟಿದ್ದ ಈ ನೀರು ಕುಡಿಯೋಕ್ಕೆ ಅಂತ ಮಾಡಿದ್ದು RO ನೀರು ಬರುತ್ತೆ ಅಂತ, ಆದರೆ ನೋಡಿ ನೀರು ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ. ಈ ಬೇಲೂರಿನಲ್ಲಿ ಹದಗೆಟ್ಟು ಒಳಗಡೆ ಸರ್ಕ್ಯೂಟ್ ಸಹ ಇಲ್ಲ, ಒಳಗಡೆಯಿಂದ ಮೋಟ್ರು ಬಿಚ್ಚಿದಾರೋ ಏನೋ ಗೊತ್ತಿಲ್ಲ. ಇದಕ್ಕೆ ಯಾರು ನಿರ್ವಹಣೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಈ ನಿರ್ವಹಣೆ ನಮ್ಮ ತಾಲೂಕು ಆಡಳಿತಕ್ಕೆ ಕೊಟ್ಟ ಕೈಗನ್ನಡಿಯಾಗಿದೆ. ನಮ್ಮ ತಾಲೂಕು ಆಡಳಿತ ಎಷ್ಟು ಜಾಗರೂಕತೆಯಿಂದ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇಲ್ಲಿ ಟೂರಿಸ್ಟ್ಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ನೀರು ತೊಗೊಂಡು ಇಟ್ಕೊಂಡು ಹೋಗಿ ಮಾಡಿದರು. ಇನ್ನು 3 ತಿಂಗಳಲ್ಲಿ ತುಂಬ ಬೇಸಿಗೆ ಬರುತ್ತೆ. ನೋಡಿ, ಬೇಸಿಗೆ ತುಂಬ ಬರೋದು ಈಗಲೇ ನೀರು ನಿಲ್ಲಕ್ಕೆ ಆಗ್ತಾಯಿಲ್ಲ ಇಲ್ಲಿ ನಮಗೆ. ಇನ್ನು ಸಾರ್ವಜನಿಕರಿಗೆ ಕುಡಿಯೋಕ್ಕೆ ನೀರು ಸಹ ಸಿಗ್ತಾ ಇಲ್ಲ. ಮತ್ತು ಸ್ಥಳೀಯವಾಗಿ ಈ ಜಾಗದಲ್ಲಿ ನೀರು ಸಿಗಬೇಕಾಗಿದ್ದು ಈ ಸುತ್ತಮುತ್ತಲಿನ ಜೆಪಿ ನಗರ, ಈ ಇದು ಇಲ್ಲಿ ಇದೆಲ್ಲ ಬೇರೆ ಈ ಸುತ್ತಮುತ್ತ ಜನಗಳಿಗೆ ಬೇಕಾಗಿತ್ತು. ಯಾರಿಗೂ ನೀರು ಇಲ್ಲ, ಯಾರೂ ಕೇಳೋರೂ ಇಲ್ಲ. ಇದಕ್ಕೆ ಏನು ಮಾಡಬೇಕು ಅಂದರೆ ಚನ್ನಕೇಶ್ನಾಗ ಬಂದು ನಿಂತ್ಕೊಂಡ್ರು ನನಗೆ ಕಾಯ್ತಾನೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಆಡಳಿತ ವರ್ಗ ಆ ಥರ ಇದೆ. ಅವ್ರಿಗೆ ಶಿಕ್ಷೆ ಫಸ್ಟು ಮೊದಲು ಈ ಚನ್ನಕೇಶವ ಆಡಳಿತ ವರ್ಗಕ್ಕೆ ಮೊದಲು ಒಂದು ಶಿಕ್ಷೆ ಏನಾದ್ರು ಕೊಡಬೇಕು ಅವರಿಗೆ. ಈ ಒಂದು ಚೂರು ಬೇಜವಾಬ್ದಾರಿಯಿಂದ ಮಾಡ್ತಾರೆ. ಪ್ರತಿ ದಿವಸನೂ ಬಂದು ಹೇಳೋಕ್ಕಾಗುತ್ತಾ ಸಾರ್ವಜನಿಕರು? ನೀವು ಸಾರ್ವಜನಿಕರು ಸಹ ಎಚ್ಚೆತ್ಕೋಬೇಕು. ಎಷ್ಟು ಟೆಂಡರ್ ಕೊಟ್ಟಿದ್ರು, ಎಷ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಹಾಳಾಗೋಗಿದೆ. ಎಷ್ಟು ಸಾರಿ ಹೇಳೋದು, ಯಾವ ದೇವಸ್ಥಾನನೂ ಯಾವುದನ್ನು ಒಂದು ಕೆಲಸನೂ ಕರೆಕ್ಟಾಗಿ ಮಾಡ್ತಾಯಿಲ್ಲ. ಜಾತ್ರೆ ಬಂದಾಗ ಮಾಡ್ತಾರೆ, ಕಲ್ಯಾಣಿ ನೋಡಿ ಬಂತು ಹೋರಾಟ ಮಾಡ್ದೋ ಗಲಾಟೆ ಮಾಡ್ದೋ ತೆಗೆದ್ರು ಹೋದ್ರು ಬಿಟ್ಟರು. ಮತ್ತು ಈಗಲೂ ಅದು ಸುಸಜ್ಜಿತವಾಗಿ ಮಾಡಿಲ್ಲ. ದಯವಿಟ್ಟು ಈಗಲಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಬೇಲೂರು ಜನತೆಗೆ ಕುಡಿಯೋ ನೀರನ್ನಾರ ಒದಗಿಸ್ಕೊಡಿ. ಎಲ್ಲ ಉದ್ದ ಬಂದು ಸಾಯ್ತಿದ್ದಾರೆ. ಅಷ್ಟಿಷ್ಟು ಸ್ವಲ್ಪ ನೀರು ಕೊಟ್ಟಾರ ಕರುಣೆ ಕೊಡಿ. ಚನ್ನಕೇಶನ್ ದುಡ್ಡನ್ನು ಯಾಕೆ ಹಾಳು ಮಾಡ್ತಾಯಿದ್ರ? ಈಗಲಾರು ಎಚ್ಚೆತ್ಕೊಂಡು ಅಧಿಕಾರಿಗಳೇ ನಿಮ್ಮ ಹೆಮ್ಮೆ ಚರ್ಮ ಅಧಿಕಾರ ಬಿಟ್ಟು ದಯವಿಟ್ಟು ಇದು ಬಂದು ಇದ್ರ ಕಡೆಗೆ ಗಮನ ಕೊಡಿ. ಧನ್ಯವಾದಗಳು. ವರದಿ ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.